ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಆಧ್ಯಾತ್ಮಿಕ ವಿಚಾರದಲ್ಲಿ ನಿಮಗೆ ಆಸಕ್ತಿ ಇದ್ದರೂ ಕೂಡ ಅದನ್ನು ಪ್ರಾಯೋಗಿಕವಾಗಿ ನಿಮ್ಮ ಅನುಭವಕ್ಕೆ ತಂದುಕೊಳ್ಳಬೇಕು. ನನಗೆ ಆಧ್ಯಾತ್ಮಿಕ ವಿಚಾರದಲ್ಲಿ, ಧಾರ್ಮಿಕ ವಿಚಾರಗಳಲ್ಲಿ ತುಂಬ ಆಸಕ್ತಿ ಇದೆ ಅಂತ ಹೇಳಿಬಿಟ್ಟು ಸುಮ್ಮನೆ ಇದ್ದು ಬಿಟ್ಟರೆ ಆಗಲಿಲ್ಲ. ಅಧ್ಯಾತ್ಮಕ್ಕೆ ಪೂರಕವಾದಂತಹ ಯಾವ ವಿಷಯಗಳಿದೆ ಅದನ್ನು ನಿಮ್ಮ ಅನುಭವಕ್ಕೆ ತಂದುಕೊಳ್ತಕ್ಕಂತಹ ಕೆಲಸಗಳು ಏನಾಗಬೇಕೋ ಅದನ್ನು ಮಾಡಬೇಕು. ಆ ಅನುಭವ ನಿಮಗೆ ಆಗಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಹಣ ಖರ್ಚು ಮಾಡಿದರೆ ಮತ್ತೆ ದುಡಿಬಹುದು ಅನ್ನುವಂತಹ ತತ್ವ ಸಿದ್ಧಾಂತ ನಿಮ್ಮದು. ಹಾಗಂತ ಯಾವುದು ಯೋಗ್ಯವಾದಂತಹ ಕೆಲಸ ಇದೆ ಅಂಥದ್ದಕ್ಕೆ ಹಣವನ್ನು ಖರ್ಚು ಮಾಡೋದು ಬುದ್ಧಿವಂತರ, ಒಳ್ಳೆಯವರ ಲಕ್ಷಣವಾಗಿರುತ್ತೆ ಅಂತ ಅರ್ಥ. ಮಕ್ಕಳಿಂದ ಸ್ವಲ್ಪ ಬೇಸರವಾಗುತ್ತೆ. ಮಕ್ಕಳ ನಡವಳಿಕೆ, ಮಕ್ಕಳ ಮಾತು, ಮಕ್ಕಳ ದಿನಚರಿ, ಮಕ್ಕಳ ಹಾವಭಾವ ಇವೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಇದರ ಜೊತೆಯಲ್ಲಿ ಪೋಷಕರ ಮಾತನ್ನು ಕೇಳದೇ ಇರತಕ್ಕಂತಹ ಮಕ್ಕಳ ವಿಚಾರದಲ್ಲಿ ತುಂಬ ಬೇಸರ ಆಗ್ತಕ್ಕಂಥದ್ದಿದೆ. ಮನೋರಂಜನೆಗೋಸ್ಕರವಾಗಿ ಸಮಯವನ್ನು ಹಾಳು ಮಾಡಿಕೊಳ್ತೀರಿ. ಮನೆಯಲ್ಲಿ ಆಶ್ಚರ್ಯ ಅನ್ನುವಂತಹ ರೀತಿಯಲ್ಲಿ ಯಾವುದೋ ಒಂದು ಒಳ್ಳೆಯ ಘಟನೆ ನಡೆಯುತ್ತೆ. ಅದು ನಿಮ್ಮ ಪೂರ್ವಜನ್ಮದ ಸುಕೃತ ಅಂತ ಹೇಳಬೇಕು. ಕುಲದೇವತಾ ಆರಾಧನೆಯನ್ನು, ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ಯೋಗ ಮತ್ತು ಧ್ಯಾನದ ಮರೆಯನ್ನು ಹೋದರೆ ನಿಮ್ಮ ಜೀವನ ಸಾರ್ಥಕವಾಗುತ್ತೆ ಅನ್ನುವಂತಹ ಮಾತನ್ನು ಈ ದಿವಸ ಹೇಳಬೇಕು. ಆರೋಗ್ಯವಂತರಾಗಿರಿ, ಸಾಧನೆಯನ್ನು ಮಾಡಿ ಅನ್ನುವಂಥದ್ದು ತಿಳುವಳಿಕೆಯ ಮಾತು. ಹಣದ ವೃದ್ಧಿ ಇದೆ, ಭಗವಂತ ಕರುಣಿಸಿದಾನೆ. ಆದರೆ ದೇಹಾಲಸ್ಯ, ಸೋಮಾರಿತನ ಬಹಳ ತೊಂದರೆಯನ್ನು ಮಾಡ್ತಾ ಇದೆ. ಆ ಆಲಸ್ಯ ಎಲ್ಲಿವರೆಗೆ ಇರುತ್ತೆ, ಆ ಜಾಡ್ಯ ಎಲ್ಲಿವರೆಗೆ ಇರುತ್ತೆ, ಅಲ್ಲಿಯವರೆಗೆ ನೀವೇನೇ ಸಂಪಾದನೆ ಮಾಡಿ, ಭಗವಂತ ನಿಮ್ಗೆ ಏನೇ ಕರುಣಿಸಿರಲಿ, ಅದು ಯಾವುದೂ ಕೂಡ ಸರಿಯಾದಂತಹ ರೀತಿಯಲ್ಲಿ ವಿನಿಯೋಗ ಆಗೋದಿಲ್ಲ, ಸಕಾಲದಲ್ಲಿ ವಿನಿಯೋಗ ಆಗೋದಿಲ್ಲ. ಇದು ವ್ಯರ್ಥ ಅನ್ನುವಂತಹ ಅರ್ಥ. ಆಲಸ್ಯ, ಸೋಮಾರಿತನ ಹಲವಾರು ಅವಕಾಶಗಳನ್ನು ನಿಮ್ಮಿಂದ ಕಿತ್ಕೊಂಡ್ಬಿಡುತ್ತೆ. ಅವಕಾಶಗಳಿಂದ ವಂಚಿತರಾಗ್ತೀರಿ ನೀವು. ಅದನ್ನು ಅರ್ಥ ಮಾಡಿಕೊಳ್ಬೇಕು. ಪ್ರತಿ ಕ್ಷಣವೂ ಕೂಡ ಜಾಗೃತ ಅವಸ್ಥೆಯಲ್ಲೇ ಇರಬೇಕು, ಚುರುಕಾಗಿಯೇ ಇರಬೇಕು, ಅವಕಾಶಗಳಿಗೋಸ್ಕರವಾಗಿ ಕಾಯ್ತಾ ಇರಬೇಕು. ಈ ರೀತಿ ಪರಿಸ್ಥಿತಿ ಇರಬೇಕಾದ್ರೆ ಸೋಮಾರಿತನದಿಂದ ಬಂದಂತಹ ಅವಕಾಶಗಳನ್ನು ಬಿಟ್ಟರೆ ಹೇಗೆ ಅನ್ನುವಂಥದ್ದು. ಏಕಾಂಗಿತನ ಅಥವಾ ಒಂಟಿತನ ಅನ್ನುವಂಥದ್ದು ಕಾಡೋದಕ್ಕೆ ನಿಮಗೆ ಕಾರಣ ಆಲಸ್ಯವೇ. ಯಾರ ಜೊತೆಯಲ್ಲೂ ಬೆರೆಯುವುದಿಲ್ಲ, ಯಾವ ಕೆಲಸದಲ್ಲೂ ಉತ್ಸಾಹ ಇಲ್ಲ, ಸೋಮಾರಿತನ ಇದು ನಿಮಗೆ ಒಂಟಿತನವನ್ನು ಉಂಟು ಮಾಡಿದೆ. ನಿಮ್ಮ ಪ್ರತಿಭೆಗೆ, ನಿಮ್ಮ ವಿದ್ಯೆಗೆ ಗೌರವ ಸಿಕ್ಕಬೇಕು ಅಂತಾದರೆ ನೀವು ಚಟುವಟಿಕೆಯಿಂದ ಇರಬೇಕು ಅಂತ ಹೇಳುತ್ತೆ. ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ. ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಮಿಥುನ ರಾಶಿ. ಸಂತಾನಾಪೇಕ್ಷೆಗಳಿಗೆ ಉತ್ತಮವಾದಂತಹ ದಿವಸ ಇದು. ಹಳೆಯ ನೋವು ಅಥವಾ ಅನಾರೋಗ್ಯ, ಹಿಂದೆ ಅನುಭವಿಸಿದಂತಹ ಕಾಯಿಲೆ ಮತ್ತೆ ಮರುಕಳಿಸುವಂತಹ ಸೂಚನೆಗಳು. ಆಸ್ಪತ್ರೆಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡಬೇಕಾದಂಥದ್ದು. ಪ್ರೀತಿಪಾತ್ರರ ಅನೇಕ ಬೇಡಿಕೆಗಳನ್ನು ಒಪ್ಪಿಕೊಳ್ಳಬಾರದು. ದಾಕ್ಷಿಣ್ಯಕ್ಕೊಳಗಾಗಿ ಯಾವುದೋ ಒಂದು ಒತ್ತಡಪೂರ್ವಕವಾದಂತಹ ಕೆಲಸವನ್ನು ನಿಮಗೆ ಹೇಳ್ತಾರೆ ಅಂತಾದರೆ ಅದನ್ನು ಒಪ್ಪಿಕೊಂಡ್ರೆ ನಿಮಗೆ ತೊಂದರೆ ಅನ್ನುವಂಥದ್ದು. ಸಂತೋಷದ ವಾತಾವರಣ ಆರೋಗ್ಯ ಸರಿಯಿಲ್ಲದೆ ಇರೋದರಿಂದ ಹಾಳಾಗಿ ಹೋಗುತ್ತೆ. ಮನೆಯಲ್ಲೋ ಅಥವಾ ಹೊರಗಡೆಯೋ ಎಲ್ಲೋ ಸಂತೋಷ ಇದೆ, ಆದರೆ ಆರೋಗ್ಯವೇ ಸರಿ ಇಲ್ವಲ್ಲ ಅದನ್ನು ಅನುಭವಿಸೋದಕ್ಕೆ. ಹಾಗಾಗತ್ತೆ. ಕುಟುಂಬ ಜನರ ಪರಿಪೂರ್ಣವಾದಂತಹ ಸಹಕಾರ ನಿಮಗೆ ಸಿಕ್ಕುವಂಥದ್ದು, ಅದು ಸಮಾಧಾನದ ವಿಷಯ. ಗೋಪಾಲಕೃಷ್ಣನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ. ಜೀವನದ ಉಜ್ವಲ ಭವಿಷ್ಯ ನಿಮ್ಮ ಕಣ್ಣು ಮುಂದೆ ಕಾಣುತ್ತೆ. ಯಾವ ರೀತಿಯಲ್ಲಿ ನೀವು ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಜವಾಬ್ದಾರಿಯುತವಾಗಿ ಸ್ಥಾನಬಲದಿಂದ ಸಿದ್ಧರಾಗಬೇಕೋ ಅದನ್ನು ಆಲೋಚನೆ ಮಾಡಿ. ಹೆಚ್ಚು ಬೆಲೆ ಬಾಳತಕ್ಕಂತಹ ವಸ್ತುವನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತೀರಿ. ತಂದೆಯವರ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ. ಶಸ್ತ್ರಚಿಕಿತ್ಸೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ, ಅದನ್ನು ಗಮನಿಸ್ಕೊಳ್ಳಿ. ಅಕ್ಕಪಕ್ಕದವರ ಜೊತೆಯಲ್ಲಿ ಜಗಳವಾಡ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಿಮ್ಮ ಒಳ್ಳೆಯತನ,
ಬೇರೆಯವರಿಗೆ ದೌರ್ಬಲ್ಯ ಅಂತ ಹೇಳಿ ಅನಿಸುತ್ತೆ. ಅದನ್ನು ಸರಿಯಾಗಿ ಅವರು ಉಪಯೋಗ ಮಾಡಿಕೊಳ್ತಾರೆ. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.